ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಹಬ್ಬದ ಹಿಂದಿನ ದಿನದ ಒಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಹಬ್ಬ ಅಂದರೆ ನಾವು ಸ್ವಲ್ಪ ಮುಂಚೆ ಮಾಡ್ತಾಯಿದ್ದೀವಿ, ಪಿತೃಪಕ್ಷ ಹಬ್ಬ ನಾನು ಹೇಳ್ದಂಗೆ. ಸೊ ನಾಳೆ ನಾವು ಶುಕ್ರವಾರ ನಾಳೆ ಮಾಡ್ತಾಯಿದ್ದೀವಿ. ಸೊ ಇದು ಗುರುವಾರ, ಇದು ಗುರುವಾರದ ವ್ಲಾಗ್ನ ನಾನು ಪ್ರಿಪ್ರೇಷನ್ ವ್ಲಾಗ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆಯಿಂದ ನಂಗೆ ನಿಜವಾಗ್ಲೂ ಟೈಮ್ ಸಿಕ್ಕಿಲ್ಲ ವ್ಲಾಗ್ ಮಾಡೋಕ್ಕೆ, ಯಾಕಂದರೆ ನಾನು ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕಾಯಿತು. ಹಾಗಾಗಿ ಅಪ್ಲೋಡ್ ಮಾಡಿ ಫೋನ್ ಸೈಡಲ್ಲಿ ಇಟ್ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಬ್ಯಾಟ್ರಿ ಫುಲ್ ಡೌನ್ ಆಗಿಬಿಟ್ಟಿತ್ತು. ಹಾಗಾಗಿ ಇವಾಗ ಚಾರ್ಜಿಂಗ್ ಹಾಕ್ಬಿಟ್ಟು ಆನಂತರ ಇವಾಗ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಏನಂದರೆ ಕೆಲಸಗಳೇನೆ, ಹಬ್ಬ ಅಂದಮೇಲೆ ಹಿಂದಿನ ದಿವಸ ಕೆಲಸಗಳೇನೆ ಅಲ್ವಾ. ಹಾಗಾಗಿ ನಿನ್ನೆ ಹಬ್ಬ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ. ಇನ್ನು ಇವತ್ತೆಲ್ಲ ಕಂಪ್ಲೀಟ್ ಕೆಲಸನೇ. ಸೊ ಹಾಗೆ ಈ ಒಂದು ಅಕ್ವೇರಿಯಮ್ದು ಎಷ್ಟು ಅಮೌಂಟ್ ಆಯಿತು, ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾಯಿದ್ರಿ. ಇದು ನಾವು ತೊಗೊಂಡಿದ್ದು ಮೊನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ, ನೆನ್ಮಂಗ್ಲಕ್ಕೆ ಸ್ಯಾರಿ ಶಾಪಿಂಗ್ ಎಲ್ಲ. ಆವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಮಾರ್ತಾಯಿದ್ರು. ಇದನ್ನು ನಾವು ನೋಡಿಬಿಟ್ಟು ಸರಿ ಆಯಿತು ವಾಪಸ್ ಬರ್ಬೇಕಾದ್ರೆ ತೊಗೊಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಬರಬೇಕಾದ್ರೆ ಇದನ್ನು ನೋಡಿದ್ವಿ. ಇದರಲ್ಲಿ ನಮಗೆ 4 ಥರ ಸೈಜಸ್ ಅವ್ರು ತೋರಿಸಿದ್ರು. ಚಿಕ್ಕದು, ಆಮೇಲೆ ಅದಕ್ಕಿಂತ ದೊಡ್ಡದು, ಆಮೇಲೆ ಇದು ಮೀಡಿಯಮ್ ಸೈಜು, ಇದಕ್ಕಿಂತ ಒಂದು ದೊಡ್ಡದು ತೋರಿಸಿದ್ರು. ನೀವು ಶಾಪಲ್ಲಿ ಹೋಗಿ ತೊಗೋತೀರಾ ಅಂದರೆ ನಿಜವಾಗ್ಲೂ ತುಂಬ ರೇಟ್ ಹೇಳ್ತಾರೆ. ನಾನು ಶಾಪಲ್ಲಿ ಒಂದು ಸತಿ ಕೇಳಿದ್ದೆ, ಈ ಮಿರರ್ ಎಂಟಿ ಕಾಣಿಸ್ತಾ ಇದೆ ತೊಗೊಬರೋಣ ಅಂತ. ಅದು ತುಂಬ ರೇಟ್ ಹೇಳಿದ್ರು. ಇದು ಗ್ಲಾಸ್ ಇದೆಯಲ್ವಾ, ಇದೊಂದಕ್ಕೆ ಅವ್ರು 600 700 ಹೇಳಿದರು. ಇನ್ನು ಒಳಗೆ ಫಿಶ್ಶು, ಆ ಸ್ಟೋನ್ಸು, ಅದೇನು ಒಂಥರ ಇದನ್ನಿಕ್ಕಿದ್ರಲ್ವ ಗಿಡ, ಅದೆಲ್ಲ ತುಂಬ ಕಾಸ್ಟ್ಲಿ ಹೇಳಿದ್ರು. ನಾನು ಬೇಡ ಸದ್ಯಕ್ಕೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ನೆನ್ನೆ ಅಲ್ಲಿ ಬರಬೇಕಾದ್ರೆ ಇದನ್ನು ನೋಡಿ ತೊಗೊಂಡ್ವಿ. ಸೊ ಇದು ಕಂಪ್ಲೀಟು ಈ ಒಂದು ಪೂರ್ತಿ ಅವರೇ ಕೊಟ್ಟಿದ್ದು, ಅಂದರೆ ಫಿಶ್ಶಿಂದ ಹಿಡಿದು ವೈಟ್ ಕಲರ್ ಫಿಶ್ಶು, ಗೋಲ್ಡು, ಬ್ಲ್ಯಾಕ್ ಒಂದು ಕೊಟ್ಟಿದ್ರು. ಆದರೆ ಬ್ಲ್ಯಾಕ್ ನೆನೆ ಸತ್ತೋಯ್ತು, ಏನಾಯಿತು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಸದ್ಯ ಇದೆ. ಸೊ ಇದು ಪೂರ್ತಿ ಸೇರಿಸಿ 350 ರುಪೀಸ್ಗೆ ಕೊಟ್ಟಿದ್ದೀವಿ ಅಷ್ಟೇ. 350 ರೂಪಾಯಿಗೆ ಅವ್ರು ಕೊಟ್ಟಿದ್ದು. ಸೊ ತುಂಬ ಕಮ್ಮಿನೇ ಮಾಡಿಕೊಟ್ರು ಅವರು. ತೊಗೊಂಡೋಗಿ ಅಣ್ಣ ನಿಮ್ಮದೇ ಫಸ್ಟ್ ಬೋನಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಟರು. ಯಾರೂ ತೊಗೊಂಡಿರಲಿಲ್ಲ. ಇದಕ್ಕಿಂತ ದೊಡ್ಡದಿತ್ತು, ಆದರೆ ಈ ವಿಂಡೋಗೆ ಸಾಕಾಗಲ್ಲ, ಬೇರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಜಾಗ ಮಾಡಿ ಇಡಬೇಕಾಯಿತು. ಹಾಗೆ ನಂಗೆ ಬೇಡ, ಈ ವಿಂಡೋ ಖಾಲಿದೆ, ಇದೊಂದಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದೊಂದಕ್ಕೆ ತೊಗೊಂಡ್ವಿ. ಸೊ 350 ರುಪೀಸ್ ಕೊಟ್ಟು ತೊಗೊಂಡ್ವಿ. ಅದಕ್ಕೆ ಅವರು ಫುಡ್ಡು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಫುಡ್ಡು, ಅದಕ್ಕೆ ಈ ಒಂದು ಫುಡ್ನ ದಿನಕ್ಕೆ 6 ಕಾಳು ಮಾತ್ರ ಹಾಕಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಸ್ವಲ್ಪ ವಾಟರ್ ಚೇಂಜ್ ಮಾಡಬೇಕು. ನೆನ್ನೆ ಚೇಂಜ್ ಮಾಡೋದಕ್ಕಾಗಲಿಲ್ಲ, ನನಗೆ ಸ್ವಲ್ಪ ಗಲೀಜಾದಂಗೆ ಆಗಿದೆ. ನೆನ್ನೆ ತೊಗೊಂಬಂದಿದ್ವಲ್ಲ, ನೆನ್ನೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅವರು. ನೆನ್ನೆ ಚೇಂಜ್ ಮಾಡಿ ವಾಟರ್ನ, ಯಾಕಂದರೆ ಧೂಳಲ್ಲೆಲ್ಲ ಇದೆ ಅಲ್ವಾ ಅಂತ. ಅದಕ್ಕೋಸ್ಕರ ಇವತ್ತು ಅದನ್ನು ಚೇಂಜ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಪ್ರಿಟಿಯಾಗಿದೆ. ನಮಗೂ ಕೂಡ ಅಷ್ಟೇ ತುಂಬ ಆಸೆ ಇತ್ತು, ಒಂದು ಫಿಶ್ ಅಕ್ವೇರಿಯಮ್ನ ತೊಗೊಬರ್ಬೇಕು, ಫಿಶ್ಗಳನ್ನ ಸಾಕಬೇಕು ಅಂತ. ಇವತ್ತು ಅದು ಇದೇ ಇತ್ತು. ಚಿಕ್ಕದಾಗಿದ್ದರೆ ಚಿಕ್ಕದಾಗಿ ಚೆನ್ನಾಗಿದೆ, ನಮಗೆ ಪರವಾಗಿಲ್ಲ. ತುಂಬ ದೊಡ್ಡದೆಲ್ಲ ಇವಾಗಲೇ ಇಟ್ಟು ಮೇಂಟೈನ್ ಮಾಡೋದು ಕಷ್ಟ. ಅಪ್ಪು ಜೊತೆ ಒಂದು ವೇಳೆ ಸ್ವಲ್ಪ ಮಿಸ್ ಆದರೂ ಅದು ತಪ್ಪಂತ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಇದನ್ನೇ ಅವ್ನು ಚೇರ್ ಮೇಲೆ ಹತ್ತಿ ಕೈಯಲ್ಲಿ ಹಿಂಗೆ ಮಾಡೋಕ್ಕೆ ಹೋಗ್ತಾನೆ, ಅದೇನೋ ಬಿದ್ದೋಗಿದ್ರೆ ಅಂತ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿದೆ. ಸ್ವಲ್ಪ ಶಾಪಲ್ಲಂದರೆ ಹೆವಿ ಅಮೌಂಟೇ ಹೇಳ್ತಾರೆ, ಸ್ವಲ್ಪ ನೋಡಿ ತೊಗೊಳ್ಳಿ. ನಾನಿದು ಲೈಟ್ ಕೂಡ ನಾನೇ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. 350 ರುಪೀಸ್ ನಮಗೆ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ಪ್ಲೇಸಲ್ಲಿ ನಾನು ಅದನ್ನು ಆ ಥರ ಅರೇಂಜ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನೀವು ಈ ಸ್ವಿಂಗ್ ಬಗ್ಗೆನೂ ಕೇಳಿದ್ರಲ್ಲ, ಸ್ವಿಂಗ್ ಎಷ್ಟು ಅಮೌಂಟ್ ಆಯಿತು, ನೀವೇ ತೊಗೊಂಡಿದ್ರಾ ಅಂತ ಕೇಳ್ತಾಯಿದ್ರಿ. ಸೊ ಯಾವುದು, ಇದು ನಾವೇ ತೊಗೊಂಡಿದ್ವಿ. ಇದು ಒಂದು 2200 2300 ಕೊಟ್ಟಿದ್ದನ್ನು ತೊಗೊಂಡಿದ್ವಿ. 2200 300 ಕೊಟ್ಟು ಇದೊಂದನ್ನು ಮಾತ್ರ ತೊಗೊಂಡಿದ್ವಿ ಜೋಕಲ್ಲಿ. ನಾವು ಸೀಟ್ ಮೇಲೆ ಹಾಕೋಣ, ಸೀಟ್ ಇದ್ದಲ್ವ ಅದಕ್ಕೆ ಹಾಕೋಣ ಅಂತ. ಆದರೆ ನಮಗೆ ಭಯ ಆಗೋಯ್ತು, ಯಾಕಂದರೆ ಇದು ಹಿಂಗೆ ತಿರುಗುತ್ತೆ ಅಲ್ವಾ, ಅಪ್ಪು ಏನೋ ಕೂತ್ಕೊಂಡು ಅದ್ರ ಮೇಲೆ ತಿರುಗಿ ಆಮೇಲೆ ಅದೇನಾದರೂ ಕಿತ್ತೋಗಿ ನನಗೆ ಸ್ವಲ್ಪ ಭಯ ಜಾಸ್ತಿ ಆಗೋಯ್ತು. ಹಾಗಾಗಿ ನಾನು ಇದನ್ನು ಹಂಗೆ ಇಟ್ಬಿಟ್ಟಿದ್ದೆ. ಇವಾಗ ಈ ಸ್ಟ್ಯಾಂಡ್ ಏನಿದೆ ಅಲ್ವಾ, ಇದು ಅಮ್ಮನ ಮನೇಲಿ ಇತ್ತಲ್ಲ, ನೀವು ನೋಡಿದ್ದೀರಲ್ವ ಅಮ್ಮನ ಮನೆ ಸ್ವಿಂಗು. ಹಾಗಾಗಿ ಇದು ಬ್ರೌನ್ ಕಲರ್ ಸ್ವಿಂಗ್ ಇತ್ತು, ಅದನ್ನು ಅಕ್ಕನ ಮನೆಗೆ ಕೊಟ್ಟು ಕಳಿಸಿದ್ರು. ಈ ಒಂದು ಸ್ಟ್ಯಾಂಡು ನಮ್ಮ ಹತ್ರ ಸ್ವಿಂಗ್ ಇದೆ, ಸ್ಟ್ಯಾಂಡ್ ನಾವು ತೊಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ನಾವು ತೊಗೊಂಬಂದ್ವಿ. ನಮ್ಮ ಅಮ್ಮನೇ ಹಾಗೆ, ಏನೇ ತೊಗೊಂಡ್ರು, ಒಂದು ವಸ್ತು ತೊಗೊಂಡ್ರು ಅದರಲ್ಲಿ ಇಬ್ರಿಗೂ ಡಿವೈಡ್ ಮಾಡಿಬಿಡ್ತಾರೆ. ಹಾಗಾಗಿ ಅಮ್ಮನೇ ಸ್ವಲ್ಪ ಇಕ್ಕಟ್ಟು, ಅಜ್ಜಿ ಓಡಾಡೋಕ್ಕೆಲ್ಲ ಆಗ್ತಾಯಿಲ್ಲ ಅಂತೆಲ್ಲ ಅಂತ ಇದ್ರಂತೆ. ಹಾಗಾಗಿ ಅಕ್ಕ ಕೂಡ ಹೆಂಗೋ ಇದಾಯ್ತಲ್ಲ, ಹಾಗಾಗಿ ಅವ್ರು ಇದನ್ನು ತೊಗೊಂಡೋದ್ರು. ಅವ್ರು ಈಚೆಗಡೆ ಸ್ವಲ್ಪ ಪ್ಯಾಸೇಜ್ ಇದೆ, ಅಲ್ಲಿ ಹಾಕಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೋದ್ರು. ನಾನು ಈ ಸ್ಟ್ಯಾಂಡ್ ತೊಗೊಂಬಂದೆ. ಹೆಂಗೋ ಇದಿದೆ ಅಲ್ವಾ, ಆರಾಮಾಗಿ ಆಗುತ್ತೆ, ಆಟಾಡೋದು, ಪಪ್ಪು ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದ್ವಿ. ಸೊ ಅವ್ರು ಕೊಟ್ಟಿದ್ದು 4,500. ಅಮ್ಮ ತೊಗೊಂಡಿರೋ ಸ್ವಿಂಗ್ ಬಂದು 4,500 ಆಗಿತ್ತು. ಹಾಗಾಗಿ ಇವಾಗೆಲ್ಲ ಸ್ವಿಂಗ್ ಅವಾಗ ತುಂಬ ರೇಟ್ ಇತ್ತು ಅಂತಲೇ ಹೇಳ್ಬೋದು, 6,000 8,000 ಎಲ್ಲ. ಇವಾಗ ಸ್ವಲ್ಪ ಕಡಿಮೆ ಮಾಡಿನೇ ಕೊಡ್ತಾರೆ ಮಾತಾಡಿದ್ರೆ.
ಚೈನು, ಅದಕ್ಕೆ ಹುಕ್ಕು ಪ್ರತಿಯೊಂದು ಅವರೇ ಕೊಡ್ತಾರೆ. ಸೊ ಹಾಗಾಗಿ ಕಮ್ಮಿನೇ ಬೀಳುತ್ತೆ ಅಂತಲೇ ಹೇಳ್ಬೋದು. ತರಕಾರಿ, ಹಣ್ಣು ಹೂವೆಲ್ಲ ತಂದಿದ್ದಾರೆ. ಇವಾಗ ಅದನ್ನೆಲ್ಲ ಎತ್ತಿ ಜೋಡಿಸಿಕ್ತೀನಿ, ಬನ್ನಿ. ಹಾಗೆ ಟಿಫನ್ಗೆ ನಾನು ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ಅಪ್ಪು ಇಡ್ಲಿ ಕೇಳಿದ್ದ, ಹಾಗಾಗಿ ಅವನಿಗೆ ಇಡ್ಲಿನ ಸಪ್ರೇಟಾಗಿ ಮಾಡಿ ಅದಕ್ಕೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ದೆ. ಸ್ವಲ್ಪ ತಿಳಿ ಸಾರು ಥರ ಅವನಿಗೆ ಇಡ್ಲಿಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆಲೂಗಡ್ಡೆ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ದೋಸೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮಗೆ ದೋಸೆ ಮಾಡ್ಕೊಂಡು ಅವನಿಗೆ ಪುಟ್ಟು ಇಡ್ಲಿ ಪಾತ್ರೆಯಲ್ಲಿ ಪುಟ್ಟದಾಗಿ ಇಡ್ಲಿ ಮಾಡಿ ಕೊಟ್ಟೆ. ಸೊ ನಾವು ಟಿಫನೆಲ್ಲ ಮುಗಿಸ್ಕೊಂಡು ಅಪ್ಪಗೂ ಕೂಡ ಟಿಫನ್ ತಿನ್ನಿಸಿ ಆನಂತರ ನನಗೇನು ಹಬ್ಬದ ನಾಳೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಅದನ್ನು ಮಾಡ್ಕೋತಾ ಇದ್ದೆ. ಹಾಗೆ ಈ ವಾಸ್ ಬಗ್ಗೆ ನೀವು ಕೇಳಿದ್ರಲ್ಲ, ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಹಾಗೆ ಏನಂದರೆ ಈ ಥರ ಮೀನುಗಳನ್ನ ನಾವು ಸಾಕೋದ್ರಿಂದ ನಮಗೇನು ಅಂದರೆ ದೃಷ್ಟಿ ಆಗೋದು, ನಮಗೆ ಮನೇಲಿರುವಂಥವ್ರಿಗೇನಾದರೂ ದೃಷ್ಟಿ ಆಗೋದು, ಈ ಥರ ಏನಾದರೂ ಆಗಿದ್ರೆ ಅದ್ರ ಮೀನು ತೊಗೊಳುತ್ತಂತೆ. ಸೊ ಮೀನು ಸತ್ತೋಗುತ್ತಂತೆ ಆ ಥರ ಹೇಳ್ತಾಯಿದ್ರು. ಸೊ ನಮ್ಮ ಮನೆಗೆ 3 ಮೀನು ತಂದಾಗ 1 ಮೀನು ಸತ್ತೋಗಿತ್ತು. ಅದಾದಮೇಲೆ ತಿರ್ಗಿ ಹಬ್ಬ ಆದಮೇಲೆ 1 ಮೀನು ಸತ್ತೋಯ್ತು. ಸೊ ತುಂಬ ಬೇಜಾರಾಯಿತು. ಈ ಥರ ಮೀನು ಸಾಕಿದ್ರೆ ಸತ್ತೋದಾಗ ಹೇಳ್ತಾರೆ ಕೆಲವರು, ಈ ಥರ ನಿಮಗೇನಾದರೂ ಬಂದರೆ ಅದು ತೊಗೊಳುತ್ತೆ, ಅದು ಸತ್ತೋಗುತ್ತೆ ಅಂತ ಹೇಳ್ತಾಯಿದ್ರು. ಅದೆಷ್ಟು ಮಟ್ಟಿಗೆ ನಿಜನೋ ನಂಗೆ ಅಷ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರ ಸುಮಾರು ಜನ ಹೇಳೋದನ್ನ ನಾನು ಕೇಳಿದ್ದೀನಿ. ಸೊ ಇವತ್ತು ನಮ್ಮ ಮನೇಲಿ ಕೂಡ ಆ ಥರ ಆಯಿತು. ನನಗೆ ಬೇಜಾರಾಗೋಯಿತು. ತಂದಿದ್ದು ಹಿಂದೆಯೇ ಒಂದು 3-4 ಡೇಸ್ ಆಯಿತು ಅಷ್ಟಕ್ಕೆ 2 ಮೀನು ಸತ್ತೋಯ್ತಲ್ಲ ಅಂತ. ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ, ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ ಅಲ್ವಾ. ಆಮೇಲೆ ಅವರು ಪ್ರವೀಣವರೆಲ್ಲ ಆರ್ಗನೈಸಿಗೆ ಹೋಗೆಲ್ಲ ತೊಗೊಂಬಂದಿದ್ರಲ್ಲ, ಅದನ್ನೆಲ್ಲ ಎತ್ತಿಡ್ತಾಯಿದ್ದೆ. ಹಾಗೆ ನಾಳೆಗೆ ಹೂವು ಆಗಿರ್ಬೋದು, ಹಾರ, ಬಿಡಿ ಹೂವು ಎಲ್ಲ ತಂದಿದ್ರು. ಹಾಗಾಗಿ ಒಂದು ಬಟ್ಟೆ ಸ್ವಲ್ಪ ನೀಟಾಗಿ ಟೈಟ್ನಾಗಿ ನೀರನ್ನ ಇದನ್ನು ಮಾಡಿಬಿಟ್ಟು ಅದಕ್ಕೆ ಹೂವನ್ನೆಲ್ಲ ಸುತ್ತಬಿಟ್ಟು ಎಲ್ಲ ಇಡ್ತಾಯಿದ್ದೆ. ತರಕಾರಿಗಳೆಲ್ಲ ಆಲ್ಮೋಸ್ಟ್ ಎಲ್ಲ ತಂದಿದ್ರು. ಅಮ್ಮನೂ ಬರ್ತೀವಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಎಲ್ಲ ನೀಟಾಗಿ ಅದನ್ನು ಸೆಗ್ರಿಗೇಟ್ ಮಾಡಿ ಎಲ್ಲನೂ ಒಳಗೆ ಎತ್ತಿಟ್ಟೆ. ಇನ್ನು ಬಟಾಣಿ, ಆಮೇಲೆ ಸಬ್ಬಸಿಗೆ ಸೊಪ್ಪು ಇದೆಲ್ಲ ತಂದಿದ್ದರು. ಹಾಗೆ ಬಟ್ಟೆನೂ ಕೂಡ ನಾನು ಮಿಷಿನ್ಗೆ ಹಾಕಬೇಕಾಗಿತ್ತು. ಅಂದರೆ ಮಾಮೂಲಿ ಬಟ್ಟೆಗಳನ್ನೆಲ್ಲ ಹಾಕಿದ್ದೆ, ಬರೀ ನಾನು ಇದನ್ನು ಹಾಕಬೇಕಾಗಿತ್ತು, ಬೆಡ್ ಮೇಲಿರೋ ಕವರ್ಸು, ಆ ಥರ ಬೆಡ್ಶೀಟ್ಗಳು ಇದನ್ನೆಲ್ಲ ಹಾಕಬೇಕಾಗಿತ್ತು. ಹಾಗಾಗಿ ಇದನ್ನೆಲ್ಲ ಮೊದಲು ಎತ್ತಿಟ್ಬಿಡೋಣ ಅಂಥೇಳಿ ಇವತ್ತು ಆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಹಬ್ಬದ ಹಿಂದಿನ ದಿವಸದ್ದು ಹಬ್ಬ ಅಂದಮೇಲೆ ಹಬ್ಬದ ಕೆಲಸ ಎಷ್ಟಿರುತ್ತೋ ಹಬ್ಬದ ಹಿಂದಿನ ದಿವಸನೂ ಅಷ್ಟೇ ಕೆಲಸ ಇರುತ್ತೆ. ಆಮೇಲೆ ನಮಗೆ ಅಷ್ಟು ಕೆಲಸ ಏನು ಅಂತಲೂ ಅನ್ನಿಸ್ಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ಅಡುಗೆನೂ ಕೂಡ ಅಷ್ಟೇ ಒಂದು 10-11 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಜಸ್ಟ್ ತಂದಿದ್ದು ಎತ್ತಿಟ್ಟು ಮನೇಲಿ ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟೇ. ಆನಂತರ ನಮ್ಮ ಬ್ರೆಡ್ಶೀಟ್ಗಳೆಲ್ಲ ಒಗ್ದಾಕಬೇಕಾಗಿತ್ತು, ಅದನ್ನು ಕೂಡ ಮಿಷಿನ್ಗೆಲ್ಲ ಹಾಕ್ಬಿಟ್ಟು. ಹಾಗೆ ಬಟಾಣಿ ತಂದಿದ್ರು, ಅದನ್ನು ಕೂಡ ಅಲ್ಲೇ ಕೂತ್ಕೊಂಡು ಸುಲ್ಕೋತಾ ಇದ್ದೆ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಸೊಪ್ಪು ಈ ಥರ ಬಟಾಣಿ ಎಲ್ಲ ಸುಲ್ಕೊಂಡ್ರೆ ಟೈಮ್ ನನಗೆ ಕನ್ಸ್ಯೂಮ್ ಆಗುತ್ತೆ ಅಲ್ವಾ ಬೇರೆ ಕೆಲಸ ಮಾಡೋದಕ್ಕೆ. ಹಾಗಾಗಿ ಆ್ಯಂಡ್ ಇನ್ನೊಂದು ಏನಂದರೆ ಅಪ್ಪುಗೂ ಕೂಡ ಹುಷಾರಿಲ್ಲ ಅವನಿಗೆ. ನಾನು ಪ್ರತಿ ಸತಿನೂ ಅಷ್ಟೇ, ನಾವೇನಾದರೂ ಒಂದು ಹಬ್ಬ ಹರಿದಿನ ಮಾಡ್ತೀವಿ ಅಂದರೆ ಅವ್ನಿಗೆ ಹಿಂದಿನ ದಿವಸ ಹಿಂದಿನ ದಿವಸ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಫುಲ್ಲು ಇಳದೇ ಹೋಗ್ತಾನೆ, ಹಂಗಾಗ್ಬಿಡುತ್ತೆ. ಸೊ ಇವತ್ತು ಕೂಡ ಅಷ್ಟೇ, ಅವನಿಗೆ ಫುಲ್ಲು ತುಟಿ ಏನೋ ಫುಲ್ಲು ಬಾಯಿ ಫುಲ್ಲು ಅವನಿಗೆ ಹೀಟ್ ಥರ ಆಗಿ ಗುಳ್ಳೆ ಆಗಿ ಪೂರ್ತಿ ತುಟಿಯೆಲ್ಲ ಊದ್ಕೊಬಿಟ್ಟಿತ್ತು. ನೋಡ್ಬೋದು, ಮಲಗಿಸಿದೆ ನಾನು. ಅಮ್ಮ ಕೂಡ ಅಷ್ಟೊತ್ತಿಗೆ ಬಂದು ಅವನ ಮುಖ ಹಂಗೆ ಇದ್ದಿದ್ದು ನೋಡಿ ಬೇಜಾರು ಮಾಡಿಕೊಂಡ್ರು. ಸ್ವಲ್ಪ ಜ್ವರ ಬರೋ ಥರನೂ ಇತ್ತು, ಹಾಗಾಗಿ ಔಷಧಿ ಎಲ್ಲ ಹಾಕಿ ಮಲಗಿಸಿದ್ದೆ. ಹೀಗೆ ಪ್ರತಿ ಸತಿನೂ ನಾವು ಹಬ್ಬ ಯಾರಿಗೋಸ್ಕರ ಮಾಡ್ತೀವಿ ಹೇಳಿ? ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಊಟ ತಿಂಡಿ ಮಾಡಿಕೊಂಡು ಓಡಾಡ್ಕೊಂಡು ಇರಬೇಕು ಅಂತ. ಆದರೆ ಮನೆ ಮಕ್ಕಳಿಗೆ ಈ ಥರ ಆಗಿಬಿಟ್ರೆ ಸ್ವಲ್ಪ ಸಖತ್ ಬೇಜಾರು. ಆದರೆ ಅವನು ಹುಷಾರಾಗಿಲ್ಲ, ಅದಕ್ಕೆ ಹಬ್ಬ ಮುಗಿಸ್ಕೊಂಡು ತಕ್ಷಣವೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ. ಯಾಕಂದರೆ ಇವಾಗ ಟೈಫಾಯ್ಡು ಅದು ಇದು ಜ್ವರ ಅಂತ ಹೇಳ್ತಾರೆ, ಭಯಪಡಿಸ್ತಾರೆ. ಹಾಗಾಗಿ ಅವ್ನ ಮುಖ ಅಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ಸ್ನಾನ ಕೂಡ ನಾನು ಮಾಡಿಸಿರಲಿಲ್ಲ, ಬಿಸಿನೀರು ಸೋಕಿಸ್ಬೇಡ ಸ್ವಲ್ಪ ದಿವಸ ಅಂತ ಹೇಳಿದರು. 1-2 ದಿವಸ ನೋಡೋಣ ಅಂತ ಹೇಳಿದರು. ಹಾಗಾಗಿ ಸ್ನಾನ ಕೂಡ ಮಾಡಿಸಿಲ್ಲ, ಜಸ್ಟ್ ಮುಖನ ಮಾತ್ರ ವಾಶ್ ಮಾಡಿಬಿಟ್ಟು ಬಿಟ್ಟಿದ್ದೆ. ಮೂತಿ ಪೂರ್ತಿ ಊದ್ಕೊಬಿಟ್ಟಿತ್ತು ಅವನಿಗೆ, ಬಾಯಿ ಒಳಗಡೆಲ್ಲ ಹುಣ್ಣಾಗಿ ಕೆಂಪಗೆ ಆಗಿಬಿಟ್ಟಿದೆ. ಇದು ಒಂಚೂರು ನಾಳೆ ನಾವು ಹಬ್ಬ ಅಂತ ಇಟ್ಕೊಬಿಟ್ಟಿದ್ದೀವಿ, ಎಲ್ಲರನ್ನೂ ಕರೆದ್ಬಿಟ್ಟಿದ್ದೀವಿ, ನಾವು ಮುಂದಕ್ಕೂ ಕೂಡ ಹಾಕೋದಕ್ಕಾಗಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡ್ವಿ. ಎಷ್ಟು ಗಿಡ ಹಾಕಿ? 7 ಗಿಡ. ಬದನೆ ಗಿಡ ಹಾಕಿದ್ದೀನಿ, ಹಾಗೆ 9-10 ಗಿಡ ಹಾಕಿದ್ದೀನಿ. 10 ಒಂದೊಂದು ಸಿಕ್ಕಿವೆ. ಫಸ್ಟ್ ಕಾಯಿ ಸೋರೆಕಾಯಿ ಹಾಕಿದ್ದೀನಿ. ಸೋರೆಕಾಯಿ ಜಾಸ್ತಿ ದಪ್ಪ ಬಿಟ್ಟದ್ದು ಎಲ್ಲಾರು ಕಿತ್ಕೊಂಡು ಹೊರಟೋದು. ಯಾಕೆ ಕಿತ್ಕೊಂಡು ಹೋಗ್ಬಿಟ್ಟೆ ನೀನು? ಅಯ್ಯೋ ಪಾಪ, ಸಾರಿಗೆ ಕೊಡು ಅಂತ ಹಿಂಸೆ, ಏನು ಬಿಡಲ್ಲ. ನನ್ ಕೊಡು ಬೆಂಡೆಕಾಯಿ ನಿಮ್ಮ ಮಗಕ್ಕೆ ಸಾಕಾಗತ್ತೆ.
ಬೇರೆ ಕೊಡಕ್ಕೆಲ್ಲ ಆಗಲ್ಲ. ಆದ್ರೂ ಬೇರೆಯವ್ರು ಕೊಟ್ಟಿದ್ಯಾ ಅಂತೆ ಅದನ್ನ. ಒಂದೊಂದು ಟೈಮ್ ನಾನೊಂದು ಟೈಮ್ ಹಾಕೊಂತೀನಿ, ಅವ್ರಿಗೊಂದು ಟೈಮ್ ಕೊಡ್ತೀನಿ, ಮಕ್ಳಿಗೊಂದು ಟೈಮ್ ಇರ್ತೀನಿ. ಹಿಂಗೆ ದುಡ್ಡು ಖರ್ಚೇ ಇಲ್ಲ. ತರಕಾರಿ ಬೆಳ್ದು ಎಲ್ಲರಿಗೂ ಹಂಚ್ತಾ ಇದ್ವಿ. ಯಾವುದು? ನಮಗೊಂದು 70 ರೂಪಾಯಿಗೆ ಮಾರ್ತೆ 2 kg. ಸೊಪ್ಪು 50 ರೂಪಾಯಿಗೆ ಮಾರ್ತೆ. ತಗೋತಾರ 50 ರೂಪಾಯಿಗೆ 20-30 ರೂಪಾಯಿಗೆ ಆ ಥರ ತಗೋತಾರ. 20 ರೂಪಾಯಿ 3 ಸಲ ಕೊಟ್ಟಿದ್ದೀವಿ. ಕಮ್ಮಿ ಕೊಡಬೇಕು. ಕೆಜಿಗೆ 20 ರೂಪಾಯಿ 30 ರೂಪಾಯಿ ಕಮ್ಮಿ. ಬದನೆಕಾಯಿ 10 ರೂಪಾಯಿ 1/4 kg. ಹಾಂ, ಹೆಂಗೋ ತರಕಾರಿ ಬೆಳ್ದು ಅಲ್ಲೇ ಎಲ್ಲ ಕೊಡ್ತಾ ಇದೆಯಾ? ಖರ್ಚಿಗೆ ಮಾಡ್ಕೊಂತ ಇದ್ದೀನಿ, ಸಂಪಾದನೆ ಇಲ್ಲ. ಹಾಂ, ಯಾರು ಕೇಳ್ಕೊಳ ನಾನು, ನಮ್ಮ ಕಷ್ಟ. ಅಯ್ಯೋ ಮಗ ಇಲ್ಲ. ಇಲ್ವಾ ಮೊಮ್ಮಗ? ಮೊಮ್ಮಗ ಹಾಕ್ಲೇಬೇಡ ಅಂತಾನೆ. ನೋಡಿ, ಹಳ್ಳಿಲಿದ್ರೇ ಹಾಗೆಲ್ವಾ, ಒಂದು ಗಿಡ ಹಾಕಿದ್ರೆ ಸಾಕು ಒಂದು ಹೊತ್ತಿಗೆ ಸಾಂಬಾರಿಗೆ ಬಂದ್ಬಿಡುತ್ತೆ. ಆ ಥರ ಹೇಳ್ತಾಯಿದ್ರು ಅಮ್ಮನೂ. ಎಷ್ಟೋ ಇದನ್ನು ಮಾಡಿ ಅಲ್ಲಿ ಸುತ್ತಮುತ್ತನೇ 10 ರೂಪಾಯಿಗೆ 20 ರೂಪಾಯಿಗೆಲ್ಲ ತೊಗೊಂಡೋಗಿದ್ದಾರೆ ಅಂತಲೂ ಹೇಳ್ತಾಯಿದ್ರು. ಖುಷಿ ಆಗುತ್ತೆ ಆ ಥರ ಕೇಳೋದಕ್ಕೆ. ಸೊ ಇವತ್ತಿನ ಒಂದು ವ್ಲಾಗ್ನ ಇಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ಹಬ್ಬದ ಹಿಂದಿನ ದಿವಸದ ವ್ಲಾಗ್ ಇಷ್ಟೇ ಕೆಲಸ ಇದ್ದಿದ್ದು, ಜಾಸ್ತಿ ಏನಿರಲಿಲ್ಲ. ಹಬ್ಬದ ದಿವಸನೇ ಜಾಸ್ತಿ ಕೆಲಸ, ಯಾಕಂದರೆ ಮಾರ್ನಮಿ ಆದರೆ ಹಬ್ಬ ನಾವು ಮಾಡೋದಾದರೆ ಅಷ್ಟು ನೆಕ್ಸ್ಟ್ ಡೇನೇ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ. ಅಜ್ಜಿ ಮೊಮ್ಮಗೆಲ್ಲರೂ ಆಟ ಆಡಿಕೊಂಡು, ಅಪ್ಪು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾನೆ. ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.